ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಕಳೆದ ವರ್ಷದ ಕೊನೆಯ ಸುಂದರ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಇಷ್ಟು ಚಳಿಲಿ ಅದು ಇಷ್ಟು ಕತ್ತಲಲ್ಲಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಿಮಗೆ ಗೊತ್ತಾಗುತ್ತೆ. ಸಖತ್ತು ಚಳಿ ಇತ್ತು, ಅದಕ್ಕೆ ಬೇಗ ಮಕ್ಕಳನ್ನ ಗಾಡೀಲಿ ಕೂಡಿಸ್ತಾ ಇದ್ದೀನಿ. ನೋಡಿ ನನ್ನ 2 ಮಕ್ಕಳು ಹೇಗೆ ಚಳಿಗೆ ನಡುಗ್ತಾ ಇದ್ದಾವೆ. ಇವತ್ತಿನ ನಮ್ಮ ಈ ಪ್ರಯಾಣ ಬೆಳಗ್ಗೆ 5:15 ಶುರುವಾಗಿದೆ. ಸೊ ಇಷ್ಟು ಬೆಳಗ್ಗೆ ಎಲ್ಲಿಗೆ ಏನು ಎತ್ತ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ನೋಡಿ ಜರ್ನಿ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿಲ್ಲ, ಆಲ್ರೆಡಿ ಈ ಅವಸ್ಥೆ. ಇಬ್ಬರು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಹಿಂದೆ ಇಬ್ಬರು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಇಲ್ಲಿ ನಾನು ನನ್ನ ಚಿಕ್ಕ ಮಗಳು ಕುತ್ಕೊಂಡು ಡ್ರೈವಿಂಗ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ವಾ ಬೇಬಿ? ಈ ರೋಡ್ ನೋಡಿದ ತಕ್ಷಣ ತುಂಬ ಜನಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿರುತ್ತೆ. ಸೊ ಇಟ್ಸ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬೆಳಗ್ಗೆಯಿಂದ ನೋಡಿದ್ರಿ ಎಷ್ಟು ಹರಿಬೇರಿನಲ್ಲಿದ್ವಿ, ಹೇಗೆ ಹೊರಡ್ವಿ ಅಂತ ಏನೂ ಮಾತಾಡೋಕ್ಕಾಗಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ವಿಂಟರ್ ವೆಕೇಷನ್ಸ್ ಇರೋದ್ರಿಂದಾಗಿ ಮಕ್ಕಳಿಗೆ ಒಂದು ಔಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಡೇ ಮೈಸೂರು ಪ್ಲಾನ್ ಮಾಡಿದ್ದೀವಿ. ಬಟ್ ಮೈಸೂರಲ್ಲಿ ಎಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಸುಮ್ಮನೆ ಅನ್ಪ್ಲಾನ್ಡ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಇವತ್ತಿನ ಫುಲ್ ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪಾಂಡವಪುರ ಕ್ರಾಸ್ ಆದಮೇಲೆ ನಮ್ಮ ಕಣ್ಣಿಗೆ ಈ ಹೋಟೆಲ್ ಬಿತ್ತು. ಹೊಟ್ಟೆ ಬೇರೆ ಸಖತ್ ತಾಳ ಆಗ್ತಾಯಿತ್ತು. ಮಕ್ಕಳೆಲ್ಲ ಒಂದು ರೌಂಡು ನಿದ್ದೆ ಮಾಡಿ ಎದ್ದಿದ್ರು. ಸರಿ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಈ ಹೋಟೆಲ್ಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಮಾತ್ರ ಸಖತ್ತಾಗಿತ್ತು. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಕಾಂಕ್ರೀಟಲ್ಲಿ ಗಾರ್ಡ್ನೇ ಇವರು ರೆಡಿ ಮಾಡಿಬಿಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಬಟ್ ನೋಡಲಿಕ್ಕೇನು ಚೆನ್ನಾಗಿತ್ತು. ಮಕ್ಕಳು ತುಂಬ ಖುಷಿಪಟ್ಟರು. ಸೊ ಈ ರೀತಿಯಾಗಿ ಓವರಾಲ್ ರೆಸ್ಟೋರೆಂಟ್ದು ರೂಪ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫುಡ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಸರಿ, ವಾಟ್ ಯು ವಾಂಟ್? ಯು ವಾಂಟ್ ದೋಸೆ? ವಾಟ್ ಯು ವಾಂಟ್ ಮಗನೆ? ಮಸಾಲೆ ದೋಸೆ. ಚಿಕ್ಕಮಂಗ್ಳೂರು ಅಂತ ಬೇಜಾರಾಗಿ ಈಗ ಬೇಡ ಅಂತ ಬಿಟ್ಟು ಆಯ್ತು ಮಗ, ನೀವು ಬರಬೇಡ್ರಿ. ನಾನು ಒಬ್ಬನ ಬೈಕ್ ತೊಗೊಂಡು ಒಳ್ಳೆ ಲೊಕೇಶನ್. ಅವಳು ತುಂಬ ಹಚ್ಕೊಂಡಿದ್ರು. ಸೊ ದೋಸೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟಿಂದ ಟಿಫನ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಸ್ವೀಟ್ ತಿಂದು ಮುಗಿಸೋದ್ರಲ್ಲಿ ದೋಸೆ ಕೂಡ ಬಂದಾಯಿತು. ಹೌ ಇಸ್ ದ ಟೇಸ್ಟ್ ಚಿನಿ? ತಿನ್ನಲಿಕ್ಕೆ ಗುಡ್ ಅಂತ ಹೇಳೋದಾ? ಹೇಗಿದೆಯಾ ಟೇಸ್ಟು? ನಿಜವಾಗ್ಲೂ ಹೋಟೆಲ್ ತುಂಬ ಕ್ಲೀನಾಗಿತ್ತು, ಹಾಗೆ ಫುಡ್ ಕೂಡ ಟೇಸ್ಟಿಯಾಗಿತ್ತು. ಪಾಂಡವಪುರ ಆದಮೇಲೆ ಶ್ರೀರಂಗಪಟ್ಟಣ ಹೋಗೋ ರೂಟಲ್ಲಿ ಯಾರಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಹೋಟೆಲ್ನ ವಿಸಿಟ್ ಮಾಡ್ಬೋದು. ಹೋಟೆಲ್ ಹೆಸರು ಬಂದುಬಿಟ್ಟು ಗಂಧದ ಗುಡಿ ಅಂತ. ಸೊ ಒಂದು ಒಳ್ಳೆ ಟಿಫನ್ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದಾಯಿತು. ಟು ಬಿ ಫ್ರ್ಯಾಂಕ್, ಇಲ್ಲಿವರೆಗೂ ನಾವು ಇನ್ನೂ ಪ್ಲೇಸ್ನ ಡಿಸೈಡ್ ಮಾಡಿಲ್ಲ. ಸೊ ಹೊಟ್ಟೆಗೆ ಬಿದ್ದರೆ ತಲೆ ಓಡುತ್ತೆ, ಆಮೇಲೆ ಡಿಸೈಡ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಇವಾಗ ಪ್ಲೇಸ್ನ ಡಿಸೈಡ್ ಮಾಡಿ ಆಚೆ ಬರುವಾಗ ನನ್ನ ಮಗಳ ಕಣ್ಣಿಗೆ ಈ ಸ್ಪಾಟ್ ಬಿತ್ತು. ಆ್ಯಕ್ಚುಲಿ ಹೋಗುವಾಗಲೇ ಅವಳು ಹಠ ಮಾಡಿದ್ಲು, ಟಿಫನ್ ಮುಗಿಸ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡ್ಬಂದ್ವಿ. ಯಾಕೆ ನನ್ನ ಮಗಳಿಗೆ ಅಪ್ಪು ಅಂದರೆ ತುಂಬ ಇಷ್ಟ. ಸೊ ಹಾಗೆ ಅಲ್ಲಿ ಫೋಟೋ ತೆಗೆಸ್ಕೊಂಡು ಆಮೇಲೆ ಇಲ್ಲಿ ಪ್ಲೇ ಏರಿಯಾ ಇತ್ತು. ಪ್ಲೇ ಏರಿಯಾ ಇದ್ಮೇಲೆ ಕೇಳ್ತೀರಾ, ಮಕ್ಕಳು ಬರೋದಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮಕ್ಕಳನ್ನ ಒಂದು 10 ಮಿನಿಟ್ಸಲ್ಲಿ ಆಟ ಆಡಿಸ್ಕೊಂಡು ಬಂದ್ವಿ. ಪ್ರತಿಯೊಂದು ಹೆಣ್ಮಗುವಿಗೂ ಅವರಪ್ಪ ಅಂದರೆ ಧೈರ್ಯ, ನಂಬಿಕೆ. ಅವರಪ್ಪ ಒಬ್ರು ಜೊತೆಗಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ಬಿಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಹೆಣ್ಮಕ್ಳಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅಲ್ವಾ? ಯಾರೋ ನಾನು ಇದ್ದೀನಿ, ಅಪ್ಪ ಇರ್ಬೇಕ ಭಯನ. ಸೊ ಟಿಫನ್ ಆಯಿತು, ಒಂದು ಒಳ್ಳೆ ಟಿಫನ್ನು. ಸೊ ಫೈನಲಿ ವಿ ಡಿಸೈಡೆಡ್ ಟು ಗೋ ಮೇಲುಕೋಟೆ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಮೇಲುಕೋಟೆಗೆ ಹೋಗ್ಬೇಕಂತ. ಹೋಗೋಕ್ಕೆ ಆಗಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇಷ್ಟು ಹತ್ರ ಇದ್ರೂ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಮೇಲುಕೋಟೆ. ಸೊ ಬನ್ನಿ ಮೇಲುಕೋಟೆಯಲ್ಲಿ ಮತ್ತೆ ಸಿಗ್ತೀನಿ.
ದಾರಿಲಿ ಬರ್ತಾ ರೋಡಲ್ಲಿ ವಯಸ್ಸಾದವರೊಬ್ಬರು ಡ್ರಾಪ್ಗೋಸ್ಕರ ಪಾಪ ಕೇಳ್ತಾ ಇದ್ರು. ನಾವು ಮುಂದೆ ಹೋದವರು ತಿರ್ಗಾ ವಾಪಸ್ ಬಂದು ಅವ್ರನ್ನ ಗಾಡೀಲಿ ಹತ್ತಿಸ್ಕೊಂಡ್ವಿ. ನಾನಿದನ್ನು ಯಾವುದೋ ಶೋ ಆಫ್ಗೆ ಅಥವಾ ನಾನೇನೋ ದೊಡ್ಡದಾಗಿ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನೀವು ಟ್ರಾವೆಲ್ ಮಾಡುವಾಗ ಈ ಥರದವ್ರು ಯಾರಾದರೂ ಕಾಣಿಸಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ನಾವು ಇನ್ಯಾವುದೋ ಸಿಚುವೇಶನಲ್ಲಿ ಕಷ್ಟದಲ್ಲಿದ್ದಾಗ ದೇವರು ಇನ್ಯಾವುದೋ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋದು ನನ್ನದೊಂದು ನಂಬಿಕೆ. ಆ ಅಜ್ಜಿ ಇಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ರು ಅಂದರೆ ಅವ್ರ ಅನುಭವದ ಮಾತುಗಳನ್ನ. ಬಟ್ ಅದನ್ನು ನಾನು ನಿಮಗೆ ಇಲ್ಲಿ ಕೇಳ್ಸೋಕ್ಕಾಗಲ್ಲ, ಯಾಕಂದರೆ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರಿಂದಾಗಿ ನಾನು ವಾಯ್ಸ್ ಓವರ್ ಮಾಡಬೇಕಾಯಿತು. ಫೈನಲಿ ನಾವು ಮೇಲ್ಕೋಟೆಗೆ ರೀಚ್ ಆಗಿದ್ದಾಯಿತು. ಫಸ್ಟ್ ಟೈಮ್ ನಾನು ಮೇಲ್ಕೋಟೆಗೆ ಬರ್ತಾ ಇರೋದು. ನಾನು ಅಂತಲ್ಲ, ಇವನ್ನು ನಾವೆಲ್ಲರೂ ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲರೂ ಫಸ್ಟ್ ಟೈಮ್ ಮೇಲ್ಕೋಟೆಗೆ ಹೋಗಿದ್ದು. ದೂರದಿಂದಲೇ ನಮಗೆ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇತ್ತು. ನೆಕ್ಸ್ಟು ಇಲ್ಲಿ ಡೈರೆಕ್ಟಾಗಿ ಫಸ್ಟು ನಾವು ಮೇಲ್ಕೋಟೆಗೆ ಎಂಟರ್ ಆದ ತಕ್ಷಣ ಫಸ್ಟು ನರಸಿಂಹಸ್ವಾಮಿ ಬೆಟ್ಟನೇ ಹತ್ತಿಬಿಟ್ವಿ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಕೆಳಗಡೆ ದೇವಸ್ಥಾನ ಮುಗಿಸ್ಕೊಂಡು ಮೇಲ್ಗಡೆ ಹತ್ತೋದು ಕಷ್ಟ ಆಗುತ್ತೆ ಅಂತ ಫಸ್ಟು ಮೇಲ್ಗಡೆನೇ ಹೋಗೋಣ ಅಂತ ಡಿಸೈಡಾಗಿ ಫಸ್ಟ್ ಮೇಲ್ಗಡೆ ಹೊರಟ್ಬಿಟ್ವಿ. ಬಿಸಿಲು ಜಾಸ್ತಿ ಇದರಿಂದಾಗಿ ಬೆಟ್ಟ ಹತ್ತ ಸ್ವಲ್ಪ ಸುಸ್ತಾದಂಗೆ ಆಯಿತು. ಇದು ಫಸ್ಟ್ ಗೋಪುರ ಬಂದ ತಕ್ಷಣ ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತಲ್ಲಿ ಕೂತಿದ್ವಿ. ನನ್ನ ಮಗಳು ಅಲ್ಲಿರೋ ಕುಂಕುಮ ತೊಗೊಂಡು ಇಬ್ರಿಗೂ ಹಚ್ಚುತ್ತಾ ಇದ್ಲು. ಆ ಮಕ್ಳ ಹತ್ರ ಅದನ್ನ ಹಚ್ಚಿಸ್ಕೊಳ್ಳೋದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಫೈನಲಿ ಎಲ್ಲ ಮೆಟ್ಲನ್ನ ಹತ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಸ್ವಲ್ಪ ಜಾಸ್ತಿನೇ ರಶ್ ಇದೆ ಅಂತ ಅಲ್ಲಿರೋ ಲೋಕಲ್ ಗೈಡ್ಸ್ ಹೇಳ್ತಾ ಇದ್ರು. ಬೆಟ್ಟ ಹತ್ತಿ ದೇವಸ್ಥಾನದ ಒಳಗಡೆ ಇವಾಗ ಹೋಗಬೇಕು. ಬಟ್ ಇಲ್ಲಿ ಕೋತಿಗಳ ಕಾಟ ತುಂಬಾ ಇದೆ. ನೋಡಿ ಹೇಗೆ ಮಾಡ್ತಾ ಇದೆ ಇಲ್ಲಿ ಕೋತಿ ಅಂತ. ಇನ್ನೂ ಅದು ಬೇರೆ ಸ್ಕೆಚ್ ಆಗ್ತದೆ, ಇನ್ನು ಯಾರು ಏನು ತಗೊಳ್ಳಿ ಅಂತ. ನೋಡು ಹಿಂಗೆ ಕವರ್ ಇಟ್ಕೊಂಡ್ರೆ ನೀವು ಹಿಂಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ದೇವಸ್ಥಾನದ ಹಿಂದ್ಗಡೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಎಲ್ಲ ಫೋಟೋಸ್ ಗಿಟೋಸ್ ಎಲ್ಲ ತಕ್ಕೊಂಡು, ಬಿಸಿಲು ಜಾಸ್ತಿ ಇದರಿಂದ ನಾವು ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೋಗಲ್ಲ. ಪುನಃ ಮತ್ತೆ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಮಕ್ಕಳು ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ದಾರಿ ಮಧ್ಯೆ ಮಕ್ಕಳು ಸ್ವಲ್ಪ ಸುಸ್ತು ಅಂತ ಇದ್ದರು. ಹಾಗೆ ಮಕ್ಕಳಿಬ್ರಿಗೂ ಎಳ್ನೀರು ಕುಡಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಸ್ಕೊಂಡು ಅಲ್ಲಿ ಅವ್ರನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ಕೊಂಡು ಅಲ್ಲಿಂದ ಪುನಃ ಮತ್ತೆ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಬೆಟ್ಟ ಇಳಿದವ್ರೆ ನಾವು ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸೇ ಬಂದುಬಿಟ್ಟು ಮೇಲುಕೋಟೆ ಫೇಮಸ್ ಕಲ್ಯಾಣಿ ಇದೆಯಲ್ವಾ, ಸೊ ಆ ಜಾಗಕ್ಕೆ ಬಂದ್ವಿ. ಈ ಜಾಗದಲ್ಲಿ ತುಂಬ ಫಿಲಮ್ಸು ಶೂಟ್ ಆಗಿದೆ. ನಾವು ಫಿಲ್ಮಲ್ಲಿ ನೋಡಿದಾಗ್ಲೇ ಬೇರೆ ಅಂತ ಅನಿಸುತ್ತೆ, ಲೈವಾಗಿ ನೋಡಿದಾಗ್ಲೇ ನನಗೇನೋ ಸ್ವಲ್ಪ ಬೇರೆ ಅಂತ ಅನ್ನಿಸ್ತು. ಬಟ್ ಕಲ್ಯಾಣಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಕ್ಲೀನ್ನೆಸ್ ಅಷ್ಟೊಂದು ಏನಿರಲಿಲ್ಲ, ತುಂಬ ಜಾರಕೆ ಇತ್ತು. ಅಂದರೆ ಮಕ್ಕಳನ್ನೆಲ್ಲ ಕೆಳಗಡೆ ಇಳಿಸೋಕ್ಕೆ ತುಂಬ ಭಯ ಆಗ್ತಾಯಿತ್ತು, ತುಂಬ ಸ್ಲೀಪ್ರಿ ಇತ್ತು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇದ್ವು. ಅಷ್ಟೊಂದು ಫಿಶ್ಗಳಿದ್ರೂ ಕೂಡ ಸಿಕ್ಕಾಪಟ್ಟೆ ತುಂಬ ಜಾರಕೆ ಇತ್ತು. ಕಾಲಿಟ್ಟರೆ ಖಂಡಿತ ಜಾರಿ ಬೀಳೋದಂದ್ರಲ್ಲಿ ಡೌಟ್ ಇರಲಿಲ್ಲ. ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಕೆಳಗಡೆ ಹೋಗಲಿಲ್ಲ, ಮೇಲ್ಗಡೆನೇ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಮಕ್ಕಳು ಫಿಶ್ ನೋಡಬೇಕು ಅಂತ ಇದ್ರು, ಹಾಗೆ ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫಿಶ್ ತೋರಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು. ನಾವಿಲ್ಲಿಂದ ನೆಕ್ಸ್ಟ್ ಹೊರಟು ಬಂದಿದ್ದೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬ ರಶ್ ಇತ್ತು, ಆದರೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನೆಕ್ಸ್ಟು ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಕಂಬಗಳು. ಇಷ್ಟು ಬ್ಯೂಟಿಫುಲ್ಲಾಗಿ ಕಾರ್ವಿಂಗ್ಸ್ ಇತ್ತು ಅಂತಂದರೆ ಅದನ್ನ ಕ್ಯಾಪ್ಚರ್ ಮಾಡದೇ ಇರೋಕ್ಕೆ ನನಗೆ ಮನಸ್ಸಾಗಲಿಲ್ಲ. ನಿಜವಾಗ್ಲೂ ನಮ್ಮ ಆ್ಯನ್ಸಿಸ್ಟರ್ಸ್ ಎಷ್ಟು ಗ್ರೇಟ್ ಅಂತ ನನಗೆ ಅನ್ನಿಸ್ತು. ನಾವಿವನ್ನ ಥರ್ಮೋಕೋಲಲ್ಲೂ ಕೂಡ ನಾವು ಇದಿಷ್ಟು ನೀಟಾಗಿ ಮಾಡೋಕ್ಕಾಗದಿರೋದನ್ನ ಕಲ್ಲಿನಲ್ಲಿ ಮಾಡಿದ್ದಾರೆ ಅಂತಂದರೆ ರಿಯಲಿ ದೇ ಆರ್ ವೆರಿ ಗ್ರೇಟ್ಫುಲ್. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಬರ್ತಾ ಇರುವಂಥ ಜಾಗ ಬಂದುಬಿಟ್ಟು ಶೂಟಿಂಗ್ ಸ್ಪಾಟ್. ತುಂಬ ಫಿಲಮ್ಸಲ್ಲಿ ಒಂದು ಸ್ಪಾಟ್ನ ನೀವು ನೋಡಿರ್ತೀರ. ಕನ್ನಡ ಫಿಲಮ್, ತೆಲುಗು ಫಿಲಮ್, ಹಿಂದಿ ಫಿಲಮ್ಸ್, ಓಲ್ಡ್ ಫಿಲಮಿಂದ ಹಿಡಿದು ನ್ಯೂ ಫಿಲಮ್ವರೆಗೂ ಇದು ಕಾಮನ್ ಸ್ಪಾಟ್ ಆಗಿದೆ. ಸೊ ಈ ಕಾಮನ್ ಸ್ಪಾಟಲ್ಲಿ ನಮ್ಮ ಮಕ್ಕಳದ್ದು ಫೋಟೋಶೂಟ್ ನಾನು ಮಾಡಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಮಕ್ಕಳನ್ನ ಫೋಟೋಶೂಟ್ ಮಾಡ್ತಾಯಿದ್ರು. ಪ್ಲೇಸ್ ತುಂಬ ಚೆನ್ನಾಗಿತ್ತು, ಬಟ್ ಬಿಸಿಲು ಯಾಕೋ ತುಂಬ ಜಾಸ್ತಿನೇ ಇತ್ತು ಇವತ್ತು. ಹೋಗು ಮುಟ್ಟು, ಏನು ಮಾಡಲ್ಲ. ಅಲ್ಲೂ ಪುಟ್ಟದಾಗಿರೋ ಕರು ಇತ್ತು, ತುಂಬಾ ಕ್ಯೂಟಾಗಿತ್ತು. ಮಕ್ಕಳು ಅದ್ರ ಜೊತೆ ಆಟ ಆಡ್ತಾಯಿದ್ರು. ಬಟ್ ನನ್ನ ಕಣ್ಣಿಗೆ ಅಲ್ಲಿ ಬಿದ್ದಿದ್ದು ಒಂದು ಪ್ಲಾಸ್ಟಿಕ್ಕು. ನಾವು ಮಾಡೋ ಕೆಲಸದಿಂದ ಪಾಪ ಮೂಕು ಪ್ರಾಣಿಗಳೆಲ್ಲ ಹಿಂಸೆ ಅನುಭವಿಸ್ಬೇಕಾಗತ್ತಲ್ಲ. ದಯವಿಟ್ಟು ಈ ಥರ ಜಾಗಕ್ಕೆ ಹೋದಾಗ ಒಂದು ಸಿನ್ಸಿಯರ್ ರಿಕ್ವೆಸ್ಟು, ಪ್ಲಾಸ್ಟಿಕ್ಸ್ನ ಎಲ್ಲಿ ಬೇಕಲ್ಲಿ ಬಿಸಾಕಬೇಡಿ. ನೀವೇನಾದರೂ ತೊಗೊಂಡು ಹೋಗಿದ್ರೆ ಅದನ್ನು ದಯವಿಟ್ಟು ಡಸ್ಟ್ಬಿನ್ನಲ್ಲೇ ಹಾಕಿ.
ರಾಯಗೋಪುರ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಅಕ್ಕ ತಂಗಿ ಕೊಳ ಅಂಥೇಳಿ. ಬನ್ನಿ ಅಕ್ಕ ತಂಗಿ ಕೊಳ ಹೇಗಿದೆ ಅಂತ ನೋಡೋಣ. ಬಟ್ ನಾವು ಅಕ್ಕ ತಂಗಿ ಕೊಳದಲ್ಲಿ ಫುಲ್ ಕೆಳಗಡೆ ಎಲ್ಲ ಇಳಿದು ನೋಡಲಿಲ್ಲ, ಯಾಕಂದರೆ ಮಕ್ಕಳು ಆಲ್ರೆಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಹಾಗೆ ಮೇಲೆ ನಿಂತ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ. ಇಲ್ಲಿ 2 ಕೊಳ ಇದೆ, ಒಂದು ಅಕ್ಕಂದು ಇನ್ನೊಂದು ತಂಗಿದಂತ. ಒಂದು ತುಂಬ ನೀಟಾಗಿತ್ತು ಮತ್ತು ಒಂದು ಮಾತ್ರ ತುಂಬ ಗಲೀಜಾಗಿತ್ತು. ಓಕೆ ಫ್ರೆಂಡ್ಸ್, ಸೊ ಇಷ್ಟೊತ್ತು ಮೇಲ್ಕೋಟೆನ ನೋಡಿದ್ವಿ. ಫೈನಲಿ ಆಫ್ಟರ್ 12 ಇಯರ್ಸ್, ಅಂದರೆ ಮ್ಯಾರೇಜ್ ಆದಮೇಲೆ 12 ಇಯರ್ಸ್, ಐ ಟುಕ್ 12 ಇಯರ್ಸ್ ಟು ಕಮ್ ಮೇಲ್ಕೋಟೆ. ಇದು ತುಂಬ ದೂರ ಏನಿಲ್ಲ ನಾವಿರೋ ಪ್ಲೇಸಿಂದ, ಆದರೆ ಏನೋ ಗೊತ್ತಿಲ್ಲ, ಬೇರೆ ಎಲ್ಲ ಕಡೆ ಹೋಗ್ತಾ ಇದ್ವಿ, ಮೇಲ್ಕೋಟೆಗೆ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಫೈನಲಿ ಮೇಲ್ಕೋಟೆಗೆ ಬಂದಿದ್ದು ಆಯಿತು, ಮೇಲ್ಕೋಟೆ ನೋಡಿದ್ದು ಆಯಿತು, ಮೇಲ್ಕೋಟೆಲಿ ಪುಳಿಯೋಗರೆ ತಿಂದಿದ್ದು ಆಯಿತು. ಸೊ ನೆಕ್ಸ್ಟ್ ಸ್ಟಾಪ್ ಈಸ್ ಶ್ರೀರಂಗಪಟ್ಟಣ. ಕಾವೇರಿ ನದಿ ದಡದಲ್ಲಿರೋ ನಿಮಿಷಾಂಬ ಟೆಂಪಲ್ಗೆ ಇವಾಗ ನಾವು ಬಂದಿದ್ದು. ದೇವಸ್ಥಾನ ಓಪನ್ ಆಗೋದು, ದರ್ಶನ ಸ್ಟಾರ್ಟ್ ಆಗೋದು 6:30ಗೆ. ಸೊ ಇನ್ನೂ ತುಂಬ ಟೈಮ್ ಇತ್ತು. ಹಾಗಾಗಿ ನದಿಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ತೊಗೊಳ್ಳೋಣ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ನದಿ ಸ್ನಾನಕ್ಕೆ ಅಂತೇಳಿ ಬಂದ್ವಿ. ನನ್ನ ತಂಗಿ ನೀರಿಗೆ ಇಳಿಲಿಲ್ಲ. ಇಲ್ಲಿ ನಾನು, ನನ್ನ ಹಸ್ಬೆಂಡು, ಇಬ್ಬರು ಮಕ್ಕಳನ್ನ ಕರ್ಕೊಂಡು ನೀರಿಗೆ ಇಳಿದ್ವಿ. ನನ್ನ ಮಗಳು ಅವ್ರ ಅಪ್ಪನ ಜೊತೆ ತುಂಬ ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡ್ತಾಯಿದ್ದಾಳೆ. ನನ್ನ ತಂಗಿ ಮಗಳು ಸ್ವಲ್ಪ ಭಯ ಪಟ್ಕೊಂಡು ಸೈಡಲ್ಲೇ ಕೂತಿದ್ಲು. ನಾನು ಅವಳನ್ನ ಸೈಡಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ನನ್ನ ಮಗಳು ಅವ್ರ ಅಪ್ಪನ ಜೊತೆ ಫುಲ್ ನೀರಿಗೆ ಇಳಿದ್ಬಿಟ್ಟಿದ್ದಾಳೆ. ನನ್ನ ಮಗಳು ನೀರಿಗೆ ಇಳಿದ್ಬಿಟ್ರೆ ಅವಳನ್ನ ಆಚೆ ಕರ್ಕೊಂಬರೋಕ್ಕೆ ನಾವು ಇನ್ನೊಂದು ಸಾಹಸ ಮಾಡಬೇಕು. ಆ ಥರ ಅವಳು ನೀರಿಗೆ ಇಳಿದ್ಬಿಟ್ರೆ ಬೇಗ ಆಚೆ ಬರೋದೇ ಇಲ್ಲ. ನನ್ನ ಮಗಳನ್ನ ನೀರಿಂದ ಆಚೆ ಕರ್ಕೊಂಬರೋಕ್ಕೆ ಇಲ್ಲಿ ನಾನು ಸರ್ಕಸ್ ಮಾಡ್ತಾಯಿದ್ದೀನಿ. ನಾನು ಸರ್ಕಸ್ ಮಾಡ್ತಿದ್ದೀನಿ ಮತ್ತು ಅವಳೇ ನಮಗೆ ಸರ್ಕಸ್ ಮಾಡಿಸ್ತಾ ಇದ್ದಳು. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅವಳಿಗೆ. ಹಾಗೂ ಹೀಗೂ ಏನೋ ಒಂದು ಸರ್ಕಸ್ ಮಾಡಿ ಕೊನೆಗೂ ಅವಳನ್ನ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. Last one time. ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ಈ ದೇವಸ್ಥಾನದ ಹತ್ರ ತರಕಾರಿ, ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ. ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಪ್ರತಿ ಸತಿ ನಾನು ಇಲ್ಲಿ ಹೋದಾಗ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ವೈಲ್ಡ್ ಫ್ರೂಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ದೇವಸ್ಥಾನ ಏನು ಅಷ್ಟೊಂದು ರಶ್ ಇರಲಿಲ್ಲ. ದರ್ಶನ ತುಂಬ ಚೆನ್ನಾಗಿ ಆಯಿತು, ತುಂಬ ಸಮಾಧಾನವಾಗಾಯಿತು. ಭಕ್ತರ ಕಷ್ಟಗಳನ್ನೆಲ್ಲ ನಿಮಿಷಗಳಲ್ಲಿ ಪರಿಹರಿಸ್ತಾಳೆ ನಿಮಿಷಾಂಬಿಕೆ ಅಂತ ಹೇಳ್ತಾರೆ. ಆ ತಾಯಿಗೆ ನಾನು ಕೆಲವೊಂದಿಷ್ಟು ಕೋರಿಕೆಗಳನ್ನ ಸಲ್ಲಿಸಿದ್ದಾಯಿತು. ದರ್ಶನ ಮುಗಿಸ್ಕೊಂಡು ಕೋರಿಕೆ ಸಲ್ಲಿಸಿ ಕುಂಕುಮ ಪ್ರಸಾದ ತೊಗೊಂಡು ದೇವಸ್ಥಾನ ನಾವು ಬಿಡುವಾಗ ಆಲ್ಮೋಸ್ಟ್ 7 o'clock ಆಗೋಯ್ತು. ವಾಪಸ್ ಬರ್ತಾ ಮೈಸೂರು ರೋಡಲ್ಲಿ ನಮಗೆ ಆಗಿರುವಂಥ ಪರಿಸ್ಥಿತಿ ಇದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಎಕ್ಸ್ಪ್ರೆಸ್ ಹೈವೇ ಆದ್ರೂ ಯಾವುದಾದ್ರೂ ನಮಗೆ ಈ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳೋದು ತಪ್ಪಲಿಲ್ಲ ಅಂತ ಅನ್ನಿಸ್ತು. ನೋಡಿ ಎಷ್ಟು ಸ್ಲೋ ಆಗಿ ಗಾಡಿ ಮೂವ್ ಆಗ್ತಾ ಇತ್ತು ಅಂತಂದರೆ ಫೈನಲಿ ಚಲ್ಗಟ್ಟವರೆಗೂ ರೀಚ್ ಆದ್ವಿ. ಸೊ ಚಲ್ಗಟ್ಟ ಮೆಟ್ರೋ ಸ್ಟೇಷನಲ್ಲೂ ಕೂಡ ನೋಡಿ ಟ್ರಾಫಿಕ್ ಯಾವ ಲೆವೆಲಲ್ಲಿದೆ ಅಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್.
ಗುಡ್ ಮಾರ್ನಿಂಗ್. ಇಟ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಿನ್ನೆ ನೋಡ್ದಂಗೆ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ರು. ಆಕ್ಚುಲಿ ಮೈಸೂರು ಪ್ಲಾನ್ ಆಗಿತ್ತು ನೆಕ್ಸ್ಟ್ ಡೇ ಅಂತ. ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಇಟ್ಸ್ ಅನ್ಪ್ಲಾನ್ಡ್ ಅಂತ. ಹಾಗೆ ಅನ್ಪ್ಲಾನ್ಡ್ ಅಲ್ಲಿ ಈ ತರ ಏನೇನೋ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಏನೋ ಎಮರ್ಜೆನ್ಸಿ ಬಂದಿದ್ರಿಂದಾಗಿ ಆ ಪ್ಲಾನ್ ಅಲ್ಲೇ ಡ್ರಾಪ್ ಮಾಡಿ ನಿನ್ನೆ ನೈಟೇ ವಾಪಸ್ ಬಂದ್ವಿ. ನೈಟ್ ತುಂಬಾ ಲೇಟಾಗಿ ಹೋಗಿತ್ತು, ಹಾಗಾಗಿ ನಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೀವು ಬ್ಯಾಕ್ ಗ್ರೌಂಡ್ನ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ವಾಪಸ್ ಮನೆಗೆ ಬಂದಿದ್ವಿ, ಬಟ್ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಆಸ್ ಐ ರಿಕ್ವೆಸ್ಟ್ ಆಲ್ವೇಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.